ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 90 ಕನ್ನಡ ವಾಹಿನಿ. ಯಲಬುರ್ಗಾ ಉಪನೋಂದಣಿಯಾಧಿಕಾರಿ ಯಾಸಿನ್ ಮುಲ್ಲಾ ಮೇಲೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಭ್ರಷ್ಟ ಉಪನೋಂದಣಾಧಿಕಾರಿ ಯಾಸಿನ್ ಮುಲ್ಲಾ ಭ್ರಷ್ಟ ಅಧಿಕಾರಿಯಾಗಿದ್ದು, ಯಲಬುರ್ಗಾದ ಉಪನೋಂದಣಾಧಿಕಾರಿಯಾಗಿ ಬಹಳ ವರ್ಷಗಳಿಂದ ಇಲ್ಲಿಯೇ ಬೀಡು ಬಿಟ್ಟಿದ್ದಾನೆ. ನೋಂದಣಿ ಮಾಡಿಸಿಕೊಳ್ಳಲು ಬರುವ ರೈತರು ಹಾಗೂ ಸಾರ್ವಜನಿಕರ ಆಸ್ತಿ ಖರೀದಿದಾರರು ಈತನ ಭ್ರಷ್ಟ ವರ್ತನೆಯನ್ನ ಕಂಡು ರೋಸಿ ಹೋಗಿದ್ದಾರೆ. ಯಾವ ಮೇಲಾಧಿಕಾರಿಗೂ ಹೆದರದೆ ದಿನನಿತ್ಯ ಹಗಲು ದರೋಡೆ ದಂಧೆ ಪ್ರಾರಂಭಿಸಿದ್ದಾರೆ. ವಿಂಡ್ ಪವರ್ ಹಾಗೂ ಸೋಲಾರ್ ಪ್ಲಾಂಟ್ ಹಾಕಲು ಒಂದಕ್ಕೆ ಲಕ್ಷ ಪಡೆದಿದ್ದಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ಆರೋಪವೂ ಕೂಡ ಈತನ ಮೇಲೆ ಇದೆ. ಇಂತಹ ಅಧಿಕಾರಿಯ ವಿರುದ್ಧ ಸೂಕ್ತ ತನಿಖೆ ಮಾಡಿಸಿ ಇಲ್ಲಿಂದ ಕೂಡಲೇ ವರ್ಗಾವಣೆ ಮಾಡಲು ಇಲ್ಲಿನ ರೈತರು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಕೂಡಲೇ ಲೋಕಾಯುಕ್ತರಿಗೆ ದೂರು ನೀಡಲಾಗುವುದು ಎಂದು ಸಾರ್ವಜನಿಕ ಕಾರ್ಯಕರ್ತರು ಹಾಗೂ ಪತ್ರಕರ್ತ YB ಜೂಡಿ ಪತ್ರಕರ್ತರಿಗೆ ತಿಳಿಸಿದರು. ತನ್ನ ಕಾರ್ಯಾಲಯದಲ್ಲಿ ಅರುಣ್ ಎನ್ನುವ ಹೊರಗಿನ ವ್ಯಕ್ತಿಯ ಮೂಲಕ ವಸೂಲಿ ದಂಧೆಯನ್ನ ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಇವರ ಮೇಲಾಧಿಕಾರಿ ಆಯುಕ್ತರಾದಂತಹ ದಯಾನಂದ ಅಪ್ಪಾಜಿ ಗೌಡರು ಇಂತಹ ಭ್ರಷ್ಟ ಅಧಿಕಾರಿಯನ್ನ ಮಟ್ಟ ಹಾಕ್ತಾರೆ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕನ್ನಡ ವಾಹಿನಿ. ಪತ್ರಕರ್ತ YB ಜೂಡಿ, ಯಲಬುರ್ಗಾದ ಉಪ ನೋಂದಣಾಧಿಕಾರಿ ಯಾಸಿನ್ ಮುಲ್ಲಾ ಭ್ರಷ್ಟಾಧಿಕಾರಿಯಾಗಿದ್ದು, ಪ್ರತಿಯೊಂದು ಅಗ್ರಿಮೆಂಟ್ಗೂ ಕೂಡ ಇಂತಿಷ್ಟು ದರ ನಿಗದಿ ಮಾಡಿ ತನ್ನ ಕಾರ್ಯಾಲಯದಲ್ಲಿ ಒಬ್ಬ ಹೊರಗಿನ ಹುಡುಗನ ಮೂಲಕ, ಅರುಣ್ ಎನ್ನುವ ಹುಡುಗನ ಮೂಲಕ ಈ ವಸೂಲಿ ದಂಧೆಯನ್ನು ಮಾಡ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಯನ್ನು ಈ ಕೂಡಲೇ ಅಲ್ಲಿಂದ ವರ್ಗಾವಣೆ ಮಾಡಬೇಕು, ಇಲ್ಲ ಕಿತ್ತು ಒಗಿಬೇಕು ಅಂತೇಳಿ ಸಾರ್ವಜನಿಕರು ಅಳಲು ತೋಡಿಕೊಂಡಿದ್ದಾರೆ. ಈ ಕೂಡಲೇ ಇಂಥ ಭ್ರಷ್ಟ ಅಧಿಕಾರಿಯನ್ನು ಕೂಡಲೇ ಎತ್ತಂಗಡಿ ಮಾಡಬೇಕು. ಭಾಳ ವರ್ಷಗಳಿಂದ ಅಲ್ಲೇ ಬೀಡು ಬಿಟ್ಟಿರುವಂಥ ಈ ಅಧಿಕಾರಿ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೇಳುತ್ತಿದ್ದಾನೆ. ಇಂಥ ಅಧಿಕಾರಿಯನ್ನು ಕೂಡಲೇ ಅಮಾನತುಗೊಳಿಸಬೇಕು, ಇಲ್ಲ ಬೇರೆ ಕಡೆ ವರ್ಗಾವಣೆ ಮಾಡಬೇಕಂತೇಳಿ ಅಲ್ಲಿನ ಜನ, ಅಲ್ಲಿ ನೋಂದಣಿಗಾಗಿ ಬರ್ತಕ್ಕಂಥ ಜನ, ಆತನಿಗೆ ದುಡ್ಡು ಕೊಟ್ಟು ಬೇಸರ ಆದಂಥ ಜನ ನಮ್ಮ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಈ ಯಲಬುರ್ಗಾದ ಭ್ರಷ್ಟ ಉಪ ನೋಂದಣಾಧಿಕಾರಿಯನ್ನು ಈ ಕೂಡಲೇ ಆ ಸ್ಥಳದಿಂದ ನಿವೃತ್ತಿಗೊಳಿಸಬೇಕು, ಇಲ್ಲ ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಇವರ ಮೇಲಾಧಿಕಾರಿ ಆಗಿರ್ತಕ್ಕಂಥ ದಯಾನಂದ ಅಪ್ಪಾಜಿಗೌಡರು ಕೂಡಲೇ ಇಂಥ ಭ್ರಷ್ಟ ಅಧಿಕಾರಿಯನ್ನು ಕಿತ್ತೊಗೆಯಲು ಮುಂದಾಗ್ತಾರ ನೋಡಬೇಕಾಗಿದೆ.